ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಕ್ರೈಸ್ತ ಧರ್ಮದಲ್ಲಿ ಯೇಸುವಿಗೆ ಕ್ಯಾಂಡಲ್ಸ್ಗಳನ್ನು ಹಚ್ಚಿ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದರೆ, ನಾವು ಅಂದರೆ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಬೆಳಗ್ಗೆ ಮತ್ತು ಸಂಜೆ ಎರಡೂ ಸಮಯದಲ್ಲಿ ದೇವರಿಗೆ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ. ನಾವು ದೀಪವನ್ನು ಹಚ್ಚಿದಾಗ ದೀಪದಲ್ಲಿ ಕೆಲವೊಮ್ಮೆ ಹೂವಿನಂತಹ ಆಕಾರ ಮೂಡುತ್ತೆ. ಈ ಹೂವಿನ ಆಕಾರ ಮೂಡಿದರೆ ಏನರ್ಥ? ಹಾಗಾದರೆ ನಾವು ಮಾಡುವಂಥ ಪೂಜೆ ಪ್ರಾರ್ಥನೆ ತಲುಪಿದೆಯಾ ದೇವರಿಗೆ ಅಂತ ಹೇಗೆ ತಿಳಿಯೋದು ಎನ್ನುವುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ದೀಪದ ಬೆಳಕಿನಲ್ಲಿ ಹೂವು ರೂಪುಗೊಂಡ್ರೆ ನಿಮ್ಮ ಆರಾಧನೆಯು ನಿಮ್ಮ ಆಸೆಗಳು ಬಯಕೆಗಳು ದೇವರನ್ನು ತಲುಪುವ ಸಂಕೇತ ಅಂತಲೇ ಹೇಳ್ಬೋದು. ಮತ್ತು ನಿಮ್ಮ ಆರಾಧನೆಯು ನಿಮ್ಮ ಇಷ್ಟ ದೇವರನ್ನು ತಲುಪುತ್ತಿದೆ ಅಂತ ಅರ್ಥ. ಆ ದೇವರ ಕರುಣೆಯ ಪ್ರೀತಿ ದೃಷ್ಟಿ ಖಂಡಿತವಾಗಿಯೂ ನಿಮ್ಮ ಮೇಲೆ ಬೀರಿದೆ ಅಂತಲೇ ಹೇಳ್ಬೋದು. ನಿಮ್ಮ ಜೊತೆಗೆ ಒಂದು ರೀತಿಯಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ಆ ದೇವರು ಇದ್ದಾನೆ ಅಂತ ತೋರಿಸ್ತಾ ಇದ್ದಾನೆ ಅಂತ ಅರ್ಥ. ನಿಮ್ಮ ಕೆಲಸದಲ್ಲಿ ನಿಮಗೆ ಸಹಾಯ ಹಸ್ತ ನೀಡ್ತಾನೆ, ಅಥವಾ ಈಗ ಅಥವಾ ಮುಂದೆ ನೀವು ಮಾಡುವಂಥ ಕೆಲಸದಲ್ಲಿ ಯಶಸ್ಸು ಅನ್ನೋದು ಖಂಡಿತ ಸಿಗತ್ತೆ ಅನ್ನೋದು ಕೂಡ ಇದರ ಅರ್ಥ. ಈ ಒಂದು ಹೂವಿನ ಆಕಾರ ದೀಪದಲ್ಲಿ ಕೆಲವು ವಿಶೇಷ ದಿನಗಳಲ್ಲಿ ಅಥವಾ ವಿಶೇಷ ಸಂದರ್ಭದಲ್ಲಿ ಕಾಣುತ್ತೆ. ಡೈಲಿ ಬರೋದು ಕಡಿಮೆ. ಆಗ ದೇವರ ಅನುಗ್ರಹ ನಿಮ್ಮ ಮೇಲೆ ಇದೆ ಅಂತಲೇ ಹೇಳ್ಬೋದು. ಈ ಹೂವಿನ ಆಕಾರ ಪ್ರತಿನಿತ್ಯ ಕಾಣುವುದು ಕಡಿಮೆ. ಹೂವಿನ ಆಕಾರ ಮೂಡೋದ್ರಿಂದ ನಿಮ್ಮ ಆಸೆಗಳು ಈಡೇರುವಂತಹ ದೊಡ್ಡ ಮುನ್ಸೂಚನೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಈ ಪೂಜೆ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಯ ಮನೆಯಲ್ಲಿ ದುಃಖ ಮತ್ತು ನೋವುಗಳೆಲ್ಲ ದೂರ ಆಗಿ ಮನೆಯಲ್ಲಿ ಜಗಳ ಅಥವಾ ವಿವಾದಗಳು ಇಲ್ಲೇ ಥರ ಆಗತ್ತೆ. ಅಂದರೆ ಒಳ್ಳೆಯದಾಗತ್ತೆ. ಮನೆಯಲ್ಲಿ ಶಾಂತಿ ಅನ್ನೋದು ನೆಲೆಸುತ್ತೆ. ಹಾಗಾದರೆ ಈ ಹೂವಿನ ಆಕಾರ ಮೂಡಿದಾಗ ನಾವು ಏನು ಮಾಡಬೇಕು ಅಂತ ಅಂದರೆ, ನೀವು ಧರ್ಮದ ಹಾದಿಯಲ್ಲಿ ನಡಿಬೇಕು. ಯಾವುದೇ ರೀತಿಯ ಸುಳ್ಳು ಹೇಳೋದು ಮೋಸ ಮಾಡೋದು ಮಾಡಬಾರ್ದು. ಹಸುಗಳಿಗೆ ತಿನ್ನೋದಕ್ಕೆ ಏನಾದರೂ ಕೊಡಬೇಕು. ನಾಯಿಗಳು ಕಂಡ್ರೆ ರೊಟ್ಟಿ ಅಥವಾ ಬಿಸ್ಕೆಟ್ಗಳನ್ನು ಕೊಡಬೇಕು. ಪಕ್ಷಿಗಳಿಗೆ ಕಾಳು ಆಹಾರವನ್ನು ನೀಡಬೇಕು. ಇದರಿಂದ ನಿಮಗೆ ಮತ್ತಷ್ಟು ಫಲ ಅನ್ನೋದು ಜಾಸ್ತಿ ಸಿಗುತ್ತೆ. ಜೀವನದಲ್ಲಿ ಸಮೃದ್ಧಿ ಅನ್ನೋದು ಹೆಚ್ಚುತ್ತೆ. ಅದೃಷ್ಟ ನಿಮ್ಮದಾಗತ್ತೆ. ಹೀಗೆ ದೇವರ ಅನುಗ್ರಹನ ಪಡೆಯಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ದೀಪ ಮೂಡಿದಾಗ ಯಾವುದರ ಅರ್ಥ ಮತ್ತು ಏನೇನು ಮಾಡಬೇಕು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿ ಉಪಯುಕ್ತ ಅಂತ ಅನಿಸಿದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.